ಹಲೋ ಫ್ರೆಂಡ್ಸ್, ನಾವಿವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 13.4ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಏನಿದೆ ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ. ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ಒಳ ವ್ಯಾಸವು 10.5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ಪ್ರತಿ 100 cm ಸ್ಕ್ವೇರ್ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಚದರ ಸೆಂಟಿಮೀಟರ್ಗೆ 16 ರೂಪಾಯಿನಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಅರ್ಧ ಗೋಳಾಕೃತಿ, ಹೌದಾ? ಈಗಾಗಲೇ ನಾವು ಗೋಳ, ಅರ್ಧ ಗೋಳ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದೇವೆ. ಒಂದು ಪಾತ್ರೆ ಯಾವ ಆಕಾರದಲ್ಲಿದೆ ಅಂದ್ರೆ ಅರ್ಧ ಗೋಳಾಕಾರದಲ್ಲಿದೆ. ಅದರ ಒಂದು ಒಳ ವ್ಯಾಸ, ಎಷ್ಟಾಗಿದೆ ಅಂದ್ರೆ 10.5 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಒಂದು ಪಾತ್ರೆಯ ಅಂದ್ರೆ ಅರ್ಧ ಗೋಳಾಕಾರದ ಪಾತ್ರೆಯ ಅರ್ಧ ಗೋಳಾಕಾರದ ಪಾತ್ರೆಯ ಒಂದು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಯಾವುದು ಮೇಲ್ಮೈ ವಿಸ್ತೀರ್ಣ? ಅದರಲ್ಲಿ ಎರಡು ಪ್ರಕಾರವಾಗಿ ಬರ್ತವೆ. ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ, ಇನ್ನೊಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹಾಗಾಗಿ ನೋಡಿ, ನಾವೀಗ ಅದನ್ನ ಯಾವ್ದನ್ನ ಕಂಡುಹಿಡಬೇಕಂದ್ರೆ ಈ ಒಂದು ಅರ್ಧ ಗೋಳಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಯಾಕಂದ್ರೆ ಅರ್ಧ ಗೋಳಾಕೃತಿ ಅಂದ್ರೆ ಈ ಆಕಾರದಲ್ಲಿ ಇರ್ತಾ ಇದೆ. ಯಾವ ಆಕಾರದಲ್ಲಿ? ಈ ಆಕಾರದಲ್ಲಿ ಇರ್ತಾ ಇದೆ, ಹೌದಾ? ಈಗ ಇದರದ್ದು ಏನ್ ಕೊಟ್ಟಿದ್ದಾರೆ? ವ್ಯಾಸ. ಇಲ್ಲೇನಾಗಿದೆ? ವ್ಯಾಸ. ಹಾಗಾಗಿ ನೋಡಿ, ವ್ಯಾಸ ಎಷ್ಟಿದೆ ಅಂದ್ರೆ, ವ್ಯಾಸ ಅಂದ್ರೆ ಡಯಾಮೀಟರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕೇಳ್ತಾ ಇದ್ದೀವಿ. ಎಷ್ಟು? 10.5 ಸೆಂಟಿಮೀಟರ್. 10.5 ಸೆಂಟಿಮೀಟರ್. ಹಾಗಾದ್ರೆ ನಮಗೆ ಏನ್ ಬೇಕಾಗಿದೆ? ಅರ್ಧ ಗೋಳಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ನಮ್ಗೆ ಏನ್ ಗೊತ್ತಿರಬೇಕು? ತ್ರಿಜ್ಯ ಗೊತ್ತಿರಬೇಕು. ಹಾಗಾದ್ರೆ ತ್ರಿಜ್ಯ r ಅಂದ್ರೆ ರೇಡಿಯಸ್, ಹೌದಾ? ರೇಡಿಯಸ್ ಎಷ್ಟಿದೆ? ವ್ಯಾಸದ ಅರ್ಧ 10.5 ಡಿವೈಡೆಡ್ ಬೈ 2 ಅಂದ್ರೆ ಇತರ ಅರ್ಧ ಏನಿರ್ತದೆ? ತ್ರಿಜ್ಯ ಇರ್ತದೆ. ತ್ರಿಜ್ಯದ 2ರಷ್ಟು ವ್ಯಾಸ ಇರ್ತಾ ಇದೆ. ಅದಕ್ಕಾಗಿ ನಾನು ಇದನ್ನ ಹೇಗೆ ಬರ್ಕೊಳ್ತಾ ಇದ್ದೀನಿ? 10.5 ಡಿವೈಡೆಡ್ ಬೈ 2 ಸೆಂಟಿಮೀಟರ್. ಈಗ ನಾವು ತ್ರಿಜ್ಯ ಸಿಕ್ತು. ಈಗ ನಾವು ಏನ್ ಕಂಡುಹಿಡಬೇಕು? ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಇದರ ಒಂದು ಸೂತ್ರ ಏನಂದ್ರೆ 2πr². 2πr². r² ಅಂದ್ರೆ r ಗುಣಿಸು r, ಹೌದಾ? ಹಾಗಾದ್ರೆ ನೋಡಿ, ಯಾವ ರೀತಿಯಾಗಿ ಬರ್ಕೊಳ್ಳೋಣ? 2 ಗುಣಿಸು ಪೈ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ 22/7. ಇದು ಕಾನ್ಸ್ಟೆಂಟ್ ಬೆಲೆ. r² ಅಂದ್ರೆ r ಇಂಟು r, r ಗುಣಿಸು r. r ಎಷ್ಟಿದೆ? ಇಲ್ಲಿದೆ 10.5 ಡಿವೈಡೆಡ್ ಬೈ 2. 10.5 ಡಿವೈಡೆಡ್ ಬೈ 2. ಮತ್ತೆ ಇನ್ನೊಂದ್ಸಲ 10.5 ಡಿವೈಡೆಡ್ ಬೈ 2 ಅಂದ್ರೆ r ಅನ್ನ 2 ಸಲ ಬರ್ಕೋಬೇಕು. 2 ಸಲ, ಹೌದಾ? ಈಗ ನೋಡಿ, 2 ಒಂದ್ಲೆ ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ 2, 11 ಕ್ಯಾನ್ಸಲ್ ಆಯ್ತು. ಈಗ 7 ಒಂದ್ಲೆ ಇದೆಷ್ಟಾಯ್ತು? 7 ಒಂದ್ಲೆ 7. 10ರಲ್ಲಿ 7 ಹೋದ್ರೆ 3 ಉಳಿತು. 35 ಆಯ್ತು. 7 ಇದ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್. ಈಗ ಇಲ್ಲಿ ಏನು ಇತ್ತು ನೋಡಿ, ಇಲ್ಲಂತೂ 1 ಉಳಿದಿದೆ. 11 ಗುಣಿಸು 10.5 ಗುಣಿಸು 1.5. ಈಗ ನಾವು ಇಷ್ಟುಗಳನ್ನ ಏನ್ ಮಾಡ್ಬೇಕಾಗಿದೆ? ಗುಣಿಸಬೇಕಾಗಿದೆ. ಹಾಗಾದ್ರೆ
ಈಗ ನಾವು ಗುಣಿಸಿದ್ಲೆ ಇದನ್ನ ಹಾಗೆ ಇಟ್ಕೊಳ್ಳೋಣ. ಯಾಕಂದ್ರೆ ನೋಡಿ, ಇದರ ಒಂದು ಅರ್ಧ ಗೋಳಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ 11 ಗುಣಿಸು 10.5 ಗುಣಿಸು 1.5 ಚದರ ಇಲ್ಲೇನಿದೆ ಸೆಂಟಿಮೀಟರ್ ಇದೆ. ನೋಡಿ, ಇದನ್ನ ನಾ ಹೀಗೆ ಯಾಕೆ ಇಟ್ಕೊಂಡಿದ್ದೇನೆಂದ್ರೆ ಮುಂದೆ ನಮ್ಗೆ ಏನಿದೆ ಇನ್ನೂ ಲೆಕ್ಕಿದೆ, ಅದಕ್ಕೆ ಸಹಕಾರಿ ಆಗ್ಲಿ ಅಂತೇಳಿ ನಾ ಇದನ್ನ ಏನ್ ಮಾಡ್ತಾ ಇದ್ದೀನಿ, ಇಷ್ಟೇ ಬರ್ಕೊಳ್ತಾ ಇದ್ದೀನಿ. ಅಂದ್ರೆ ಒಂದ್ ಯಾವ್ದಾದ್ರು ಉತ್ತರ 6 ಬಂದಿತ್ತು ಅಂತ ತಗೊಳ್ಳಿ. ಹಾಗಾದ್ರೆ 2 ಗುಣಿಸು 3, 2 3 6 ಬರ್ದ್ರು ಒಂದೇ, 6 ಬರ್ದ್ರು ಒಂದೇ. ಅದಕ್ಕಾಗಿ ಇದರ ಒಂದು ಮೇಲ್ಮೈ ವಿಸ್ತೀರ್ಣವನ್ನ ಈ ರೀತಿಯಾಗಿ ಬರೆದುಕೊಂಡಿದ್ದೇನೆ. ಈಗ ನಮಗೆ ಏನ್ ಸಿಕ್ತು, ಪಾತ್ರೆಯ ಒಂದು ಮೇಲ್ಮೈ ವಿಸ್ತೀರ್ಣ ಸಿಕ್ತು. ಈಗ ಆ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ಪ್ರತಿ 100 cm²ಗೆ ಅಂದ್ರೆ ಇದನ್ನ ನಾವು ಏನಂತ ಬರೀಬಹುದು, ಅಥವಾ cm². ನೋಡಿ, ಇದು cm², ಸೆಂಟಿಮೀಟರ್² ಅಥವಾ ಚದರ ಸೆಂಟಿಮೀಟರ್ ಅಂತೇಳಿ ಬರೆದುಕೊಳ್ಬಹುದು. ಇದು ಒಂದೇ, ಇದು ಒಂದೇ. ಹಾಗಾದ್ರೆ 100 ಸೆಂಟಿಮೀಟರ್ಗೆ 16 ರೂಪಾಯಿ ಆದ್ರೆ ಇಷ್ಟು cm²ಗೆ ಎಷ್ಟು ರೂಪಾಯಿ ಆಗ್ತಾ ಇದೆ ಅಂತೇಳಿ ನಾವೀಗ ಕಂಡುಹಿಡಿಯಬೇಕು. ಹೌದಾ? ನೋಡಿ, ಇಲ್ಲಿ ನೋಡಿ, 100 cm²ಗೆ ಎಷ್ಟು ರೂಪಾಯಿ? 16 ರೂಪಾಯಿ. ಹಾಗಾದ್ರೆ ಇಲ್ಲಿ ನಮ್ಗೆ ಎಷ್ಟಿದೆ? 11 ಗುಣಿಸು 10.5 ಗುಣಿಸು 1.5 cm²ಗೆ ಎಷ್ಟು ರೂಪಾಯಿ ಆಗ್ತಾ ಇದೆ ಅಂತೇಳಿ ಕಂಡುಹಿಡಿಯಬೇಕು. ನೋಡಿ, ಇದು ಏಕಾಂಶ ಪದ್ಧತಿಯ ಲೆಕ್ಕ ಆಗ್ತಾ ಇದೆ. ಇದನ್ನ ಗುಣಿಸ್ಬೇಕು, ಈ 100ರಲ್ಲೇ ಭಾಗಿಸ್ಬೇಕು. ಹಾಗಾದ್ರೆ ಯಾವ ರೀತಿಯಾಗಿ ಬರ್ಕೊಳ್ತೀವಿ? 11 ಗುಣಿಸು 10.5 ಫಸ್ಟ್ ಇದನ್ನ ಬರ್ಕೋಬೇಕು, ಗುಣಿಸು 1.5, ಇದಕ್ಕೆ ಇದನ್ನು ಗುಣಿಸ್ಬೇಕು ಅಂದ್ರೆ 16 ಡಿವೈಡೆಡ್ ಬೈ ಏನಾಗ್ತಾ ಇದೆ? 100. ಎಷ್ಟಾಗ್ತಾ ಇದೆ? 100 ಆಗ್ತಾ ಇದೆ. ಹಾಗಾಗಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಲೆಕ್ಕ ಮಾಡ್ಬೇಕಂದ್ರೆ ಇಲ್ಲಿ 2 ಸೊನ್ನೆಗಳಿದಾವೆ. 2 ಸೊನ್ನೆಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಈ 2 ಸೊನ್ನೆ ತೆಗೆದು ಬಿಟ್ರೆ ನಮ್ಗೆ ಏನಾಗ್ತಾ ಇದೆ, ಎಲ್ಲಿಯಾದ್ರೂ 2 ಸ್ಥಾನ ಬಿಟ್ಟು ಪಾಯಿಂಟ್ ಸಿಗ್ತಾ ಇದೆ. ಹಾಗಾಗಿ ನಾವೀಗ ಏನ್ ಮಾಡ್ಬೇಕಿಲ್ಲಿ, 11 ಗುಣಿಸು 10.5 ಗುಣಾಕಾರ 1.5 ಗುಣಾಕಾರ 16. ಅಂದ್ರೆ ಈಗ ಇವನಷ್ಟು ಗುಣಿಸ್ಕೊಳ್ಳೋಣ. ನೋಡಿ, ಈಗ 16 ಗುಣಿಸು 11, 16 ಗುಣಿಸು 11 ಮಾಡಿದಾಗ ಎಷ್ಟಾಗ್ತಾ ಇದೆ? 16 160. 160ಕ್ಕೆ 14 ಕೂಡಿಸಿದಾಗ 176 ಆಯ್ತು. 176. ಇದನ್ನ ಗುಣಿಸಿದ್ವಿ. ಈಗ ಇದಕ್ಕೆ ಏನ್ ಮಾಡೋಣ, 10.5ರಲ್ಲೇ ಗುಣಿಸ್ಕೊಳ್ಳೋಣ. 5 6 30, 5 7 35, 35 3 38, 5 1 5, 5ಕ್ಕೆ 3 ಕೂಡಿಸಿದ್ರೆ 8 ಆಯ್ತು. ಹೌದಾ? 1 6 6, 1 7 7, 1 1 1, ಎಷ್ಟಾಯ್ತು? 0 8 8 14, 7 1 8, ಇದು 1. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹಾಗಾಗಿ ಇಲ್ಲೂ ಕೂಡ ಏನಾಯ್ತು, 1 ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತು. ಹಾಗಾಗಿ ಇಲ್ಲಿ ತಿಳ್ಕೋಬೇಕು, ಪಾಯಿಂಟ್ ಆದ್ಮೇಲೆ 0 ಬಂದಿದೆ ಅಂದ್ರೆ, ಪಾಯಿಂಟ್ ಆದ್ಮೇಲೆ 0 ಬಂದ್ರೆ ಅದಕ್ಕೆ ಬೆಲೆ ಇಲ್ಲ. ಇದನ್ನ ಏನ್ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ. ಎಷ್ಟು? 1 8 4 8. ಈಗ ನಾವು ಏನೇನ ಗುಣಿಸಿದ್ವಿ? 11 10.5 ಗುಣಕ 16. ಹಾಗಾದ್ರೆ ಇಲ್ಲಿ ಏನು ಹೋಯ್ತು? 1.5 ಅಷ್ಟೇ ಹೋಯ್ತು. ಈಗ ಇದಕ್ಕೆ 1.5ರಲ್ಲೇ ಗುಣಿಸ್ಬೇಕು. 1 8 4 8, 1 8 4 8 ಗುಣಾಕಾರ 1.5. ನೋಡಿ, 1.5 ಅಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತಂದ್ರೆ ಇದೇನಾಗ್ತದೆ? 15 ಆಗ್ತಾ ಇದೆ. ನಾವು ಡೈರೆಕ್ಟ್ ಆಗಿ 15ರಲ್ಲೇ ಗುಣಿಸೋಣ. 15 ಬಗ್ಗೆ ನಮ್ಗೆ ಈಗಾಗಲೇ ಬರ್ತಾ ಇದಾವೆ. 15 8 120. ಹೌದಾ? 12 ಕೈಲ
15 ನಾಲ್ಕಲೆ 60, 12ಕ್ಕೆ 6 ಕೂಡಿಸಿದ್ರೆ ಎಷ್ಟಾಯ್ತು? 18 ಆಯ್ತು. ಹೌದಾ? 15 ಎಂಟಲೆ ಮತ್ತ 15 ಎಂಟಲೆ 120, 1 ಕೂಡಿಸಿದಾಗ 121 ಆಯ್ತು. ಆಮೇಲೆ 15 ಒಂದ್ಲೆ 15, 15ಕ್ಕೆ 12 ಕೂಡಿಸೋಣ. 15ಕ್ಕೆ 12 ಕೂಡಿಸಿದಾಗ 2 5 7 ಆಯ್ತು. 1 1 2 ಆಯ್ತು. ಈಗ ನೋಡಿ ಇಲ್ಲಿಯೂ ಕೂಡ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಪಾಯಿಂಟ್ ಆದ್ಮೇಲೆ 0 ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು. ಈಗ ಇಲ್ಲಿ ನಮ್ಗೆ ಏನು ಉಳಿದಿದೆ ನೋಡಿ, 2 1 2 7 1 8 ಇಲ್ಲೇನಿದೆ ಡಿವೈಡೆಡ್ ಬೈ 100. ನೋಡಿ ಇದನ್ನು ಕೂಡ ಈಗ ಕ್ಯಾನ್ಸಲ್ ಆಯ್ತು. ಈಗ ಬಂದಂತ ಉತ್ತರಕ್ಕೆ ನಾವು 100ರಲ್ಲೇ ಭಾಗಿಸ್ಬೇಕು. 100ರಲ್ಲೇ ಭಾಗಿಸಿದಾಗ ಏನಾಗ್ತಾ ಇದೆ? ಅದು 2 0 ಅಂದ್ರೆ ದಶಮಾಂಶದಲ್ಲಿದ್ದಾಗ 2 ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾಗಿ ಇದೆಷ್ಟು ಬಂತು? 2 7 1 8. ನೋಡಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಇಲ್ಲಿ ಬರ್ತಾ ಇದೆ ಎಷ್ಟು ರೂಪಾಯಿಗಳು. ಹಾಗಾಗಿ ಎಷ್ಟು ಬಂತು? ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 14 ರೂಪಾಯಿನಂತೆ ತಗಲುವ ವೆಚ್ಚ 27.18 ರೂಪಾಯಿಗಳು ಬಂತಂತೇಳಿ ಈ ರೀತಿಯಲ್ಲಿ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.